ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಳಗಿನ ತಿಂಡಿಯನ್ನ ತೋರಿಸ್ತಾ ಇದ್ದೇನೆ. ನಮ್ಮೂರಲ್ಲಿ ಮಾಡುವ ಕಾಯಿ ಸಾಸುವೆಯ ಅವಲಕ್ಕಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯನ್ನ ಬಿಸಿಗಿಟ್ಟಿದ್ದೇನೆ. ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೇನೆ. ನಂತರ ಇದಕ್ಕೆ 1.5 ಟೀ ಚಮಚ ಆಗುವಷ್ಟು ಸಾಸಿವೆನ ಹಾಕ್ತಾ ಇದ್ದೇನೆ. ಹಾಗೆ 2 ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೇನೆ. ನಂತರ ಇದರ ಜೊತೆಗೆ 1 ಹಿಡಿಯಷ್ಟು ನೆಲಗಡಲೆ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ಸಾಸಿವೆ ಎಲ್ಲ ಚಟಪಟ ಅನ್ಬೇಕು, ಉದ್ದಿನ ಬೇಳೆ ಬಣ್ಣ ಬದಲಾಗಬೇಕು, ನೆಲಗಡಲೆ ಚೆನ್ನಾಗಿ ಒಳಗಡೆವರೆಗೆ ಹುರಿಬೇಕು. ಎಲ್ಲ ಹುರಿದಾದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪು ಹಾಗೆ 1-2 ಒಣಮೆಣಸಿನ ಪೀಸನ್ನು ಹಾಕಿ ಒಮ್ಮೆ ಇದನ್ನ ಬಾಡಿಸ್ಕೊಳ್ತೇನೆ. ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಕಲರು ಚೆನ್ನಾಗಿ ಬರ್ತದೆ. ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಅರಿಶಿಣವನ್ನ ಸೇರಿಸುವುದು ತುಂಬಾನೇ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೇನೆ. ನಂತರ ಅದೇ ಕಪ್ಪಲ್ಲಿ 2 ಕಪ್ ಅಥವಾ 3 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ಬೇಕು. ಸಿಹಿ ನಿಮಗೆ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಮಗೆ ಸ್ವಲ್ಪ ಹುಳಿ ಸಿಹಿ ಎಲ್ಲ ಇದ್ದಾಗ ಈ ಅವಲಕ್ಕಿ ತಿನ್ಲಿಕ್ಕೆ ರುಚಿ ಅಂತ ಅನಿಸ್ತದೆ. ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಕೂಡ ಜಾಸ್ತಿಯಾಗಿ ಹಾಕೊಳ್ತೇವೆ. ಚೆನ್ನಾಗಿ ಕುದಿ ಬರಿಸಬೇಕು. ಈ ಪುಳಿಯೋಗರೆ ಗೊಜ್ಜಿಗೆಲ್ಲ ಯಾವ ರೀತಿ ಹುಳಿ ಹಾಗೂ ಬೆಲ್ಲದ ಹಾಕಿ ಪಾಕವನ್ನ ಮಾಡ್ಕೊಳ್ತೇವೆ, ಹಾಗೆ ನಾವು ಇದನ್ನ ಚೆನ್ನಾಗಿ ಕುದಿಸಿ ಪಾಕವನ್ನ ಮಾಡ್ಕೊಳ್ಬೇಕು. ಚೆನ್ನಾಗಿ ಕುದಿ ಬಂದು ಗಟ್ಟಿ ಆಗ್ತಾ ಬರ್ತಿದೆ ಅನ್ನುವಾಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಮಿಕ್ಸಿ ಜಾರಲ್ಲಿ ಇಲ್ಲಿ 3 ಒಣಮೆಣಸನ್ನ ಹಾಕೊಂಡಿದ್ದೇನೆ. ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೇನೆ. ನಂತರ 1 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಕಾಯಿ, ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಇದಕ್ಕೆ. ಸ್ವಲ್ಪ ಒಣವಾಗಿರುವ ಕಾಯಿ ಹಾಕಿದ್ರೆ ಚೆನ್ನಾಗಾಗ್ತದೆ. ಆಗ ತಾನೇ ಒಡೆದ ಕಾಯಿಗಿಂತ ಸ್ವಲ್ಪ ಒಣವಾಗಿರುವ ಕಾಯಿಯನ್ನ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನ ಪುಡಿಯನ್ನ ಮಾಡ್ಕೊಳ್ಬೇಕು. ಇದಕ್ಕೆ ನೀರನ್ನ ಸೇರಿಸುವ ಅಗತ್ಯ ಇಲ್ಲ, ಹಾಗೆ ಪುಡಿಯನ್ನ ಮಾಡ್ಕೊಳ್ಬೇಕು. ನೀರನ್ನ ಹಾಕೊಂಡ್ರೆ ಅವಲಕ್ಕಿ ಉದುರುದ್ರಾಗಿ ಬರುವುದಿಲ್ಲ, ಮುದ್ದೆ ಆಗಿ ಹೋಗ್ತದೆ. ನೀರನ್ನ ಹಾಕದೆ ಈ ರೀತಿ ಉದುರುದ್ರಾಗಿ ಪುಡಿಯನ್ನ ಮಾಡ್ಕೊಳ್ಬೇಕು. ಮಾಡಿರುವ ಪುಡಿಯನ್ನ ಈಗಾಗಲೇ ಕುದಿಸಿರುವ ಏನು ಗೊಜ್ಜಿದೆ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಸಣ್ಣ ಉರಿಯಲ್ಲೇ ಇದನ್ನ ಬಾಡಿಸ್ಕೊಳ್ತಾ ಇದ್ದೇನೆ. ನಂತರ ಈಗಾಗಲೇ ನೆನೆಸಿಟ್ಟಿರುವ 2 ಕಪ್ ಆಗುವಷ್ಟು ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ನೆನೆಸೋಕ್ಕಿಂತ ಮುಂಚೆನೆ ನಾನು 2 ಕಪ್ ಆಗುವಷ್ಟು ಅವಲಕ್ಕಿಯನ್ನ ಹಾಕಿದ್ದೆ. ನೆನೆದ ನಂತರ ಅದು ಜಾಸ್ತಿ ಆಗ್ತದೆ. ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಹೊತ್ತು ನೆನೆಸಿದ್ದೇನೆ ನಾನು. ತುಂಬಾ ಹೊತ್ತು ನೆನೆಸಿದ್ರೆ ಕೆಲವೊಂದು ಅವಲಕ್ಕಿ ಮೆತ್ತಗಾಗಿ ಹೋಗ್ತದೆ, ಉದುರಾಗಿ ಬರುವುದಿಲ್ಲ. ಅವಲಕ್ಕಿಯನ್ನ ನೋಡ್ಕೊಂಡು ಎಷ್ಟು ಹೊತ್ತು ಬೇಕಂತ ಗಮನಿಸ್ಕೊಂಡು ನೆನೆಸ್ಕೊಳ್ಬೇಕಾಗ್ತದೆ. ದಪ್ಪ ಅವಲಕ್ಕಿ ಇದು. ಅವಲಕ್ಕಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇದನ್ನ 5 ರಿಂದ 10 ನಿಮಿಷ ಅವಲಕ್ಕಿ ಚೆನ್ನಾಗಿ ಬಿಸಿಯಾಗೋ ತನಕ ಬಿಡಬೇಕು. ಇದಕ್ಕೆ ನಾವು ಕಾಯಿ ಸಾಸುವೆ ಅವಲಕ್ಕಿ ಅಂತ ಹೇಳ್ತೇವೆ. ಕೆಲವೊಬ್ರು ಇದಕ್ಕೆ ಗೊಜ್ಜು ಅವಲಕ್ಕಿ ಅಂತ ಕೂಡ ಹೇಳ್ತಾರೆ. ನಮ್ಮೂರಲ್ಲಿ ಈ ವಿಧಾನದಲ್ಲಿ ನಾವು ಮಾಡ್ತೇವೆ. ಯಾರೋ ಒಬ್ರು ಕೇಳ್ತಿದ್ರು, ನಮ್ಮೂರು ಅಂತ ಹೇಳ್ತೀರಾ, ಯಾವ ಊರು ಅಂತ. ನಮ್ಮದು ಕುಂದಾಪುರ. ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೇನೆ, ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೇನೆ. ನಮ್ಮದು ಕುಂದಾಪುರ, ಉಡುಪಿ ಜಿಲ್ಲೆ. ಅವಲಕ್ಕಿ ಚೆನ್ನಾಗಿ ಬಿಸಿಯಾಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ರುಚಿಯಾದ ಕಾಯಿ ಸಾಸುವೆ ಅವಲಕ್ಕಿ ರೆಡಿಯಾಗಿದೆ. ಇದಕ್ಕೆ ಮೇಲ್ಗಡೆಯಿಂದ ತೆಂಗಿನ ಎಣ್ಣೆ ಹಾಕೊಂಡು ತಿಂತಾ ಇದ್ರೆ ರುಚಿನೇ ಬೇರೆ. ಖಂಡಿತ ನೀವು ಒಮ್ಮೆ ಆದ್ರೂ ಈ ರೀತಿ ಕಾಯಿ ಸಾಸುವೆ ಗೊಜ್ಜು ಅವಲಕ್ಕಿಯನ್ನ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ರುಚಿಯಾದ ಕಾಯಿ ಸಾಸುವೆ ಅವಲಕ್ಕಿಯನ್ನ ಸರ್ವ್ ಮಾಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.